ನೀವು ನಾನು ನಿಮ್ಮ ಇದು ನೀವು ಐ ಸೆಡ್ ಯು ಆರ್ ನಾಟಿ ಆ ಥರದೊಂದು ಸೆನ್ಸ್ ಬರುತ್ತೆ ನಮಗೆ. ಅಂದರೆ ಒಂದು ನಿಮಗೆ ಮಿಸ್ಚೀಫ್ ನಿಮ್ಗೆ ನಿಮ್ಮ ತಾಯಿ ಕಡೆಯಿಂದನೋ ಅಥವಾ ನಿಮ್ದೇನ ಅದು? ಯಾಕೆ ನಮ್ದೇ ಯಾಕೆ ಇರ್ಬಾರ್ದು? ಇರ್ಬೋದು, ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಬರ್ಬೇಕು. ನಾನಾಗೆ ಇರ್ತೀನಿ. ಯಾವಾಗಲೂ ಐ ಆಮ್ ಮಿಸ್ಚಿವಸ್ ಫ್ರಮ್ ದ ಚೈಲ್ಡ್ಹುಡ್. ಮೇ ಬಿ ಯಾರು ಅದನ್ನ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಈಗಲೂ ನಿಮ್ಗೊಂದು ಇನ್ಸಿಡೆಂಟ್ ಮೊನ್ನೆ ಮಾತಾಡ್ತಿದ್ದಾಗ ಹೇಳಿದೆ ನಾನು. ಅದನ್ನ ಈಗ ಹೇಳಿದ್ರೆ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ರೀಸೆಂಟಾಗಿ ಮೈ ಹುಷಾರಿಲ್ಲ, ಈ ನಿಮೋನಿಯಾ ಜ್ವರ ಬಂದಿತ್ತು. ಜ್ವರದಿಂದ ಪಲ್ಸ್ ಎಲ್ಲ ಡೌನ್ ಆಗಿಬಿಟ್ಟು BP ಕಮ್ಮಿಯಾಗಿ, ಈಸ್ ಆಲ್ಸೋ 70+ ಅಲ್ವಾ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ತಕ್ಷಣ ಬೆಟರ್ ಟು ಕೀಪ್ ಹಿಮ್ ಇನ್ ದ ಹಾಸ್ಪಿಟಲ್ ಅಂತ ಕರ್ಕೊಂಡೋಗಿ ಎಲ್ಲ ಇರ್ತೀನಿ. ಎಲ್ಲ ನನ್ನನ್ನು ನೋಡ್ತಾರೆ, ಇವಳೇ ನಂಗೆ ಧೈರ್ಯವಾಗಿ ಕಲ್ಲಾಗಿ ನಿಂತಿದ್ದಾಳೆ ಅಂತ. ಏನು ಮಾಡೋಕ್ಕಾಗುತ್ತೆ? ನನ್ನ ಕಸಿನ್ ಹೇಳ್ತಾಳೆ, ಯಾಕೆ ಹೇಳ್ತೀಯಾ? ಬಾವ ಆಯಿತು, ಬಾವ ಹಾಸ್ಪಿಟಲ್ ಮಲಗಿದ್ದಾರೆ, ಡಾಕ್ಟರ್ಸ್ ನೋಡ್ತಿದ್ದಾರೆ. ನಾನು ಕೇಳಿದೆ ಡಾಕ್ಟರ್ಸ್ ಇಟ್ಕೊಂಡು, ನಿನಗೆ ಈ ಡಾಕ್ಟ್ರ್ ಮೇಲೆ ನಂಬಿಕೆ ಇಲ್ವಾ ಅಂತ. ಆ ಡಾಕ್ಟ್ರು ನನ್ನ ನೋಡ್ತಾರೆ, ಮೇಡಮ್ ಅಂತ. ಇಲ್ಲ ಸರ್, ಅದ್ಯಾಕೆ ಸರ್ ಅಳ್ತಾಳೆ, ನೀವಿದ್ದೀರಾ ಕಾಪಾಡೋಕ್ಕೆ, ಬಿಲ್ ಎಷ್ಟಾದರೂ ಪರವಾಗಿಲ್ಲ ಅಂತ ನೀವು ತಗೊಂಡು ಬಂದು ದೊಡ್ಡ ಹಾಸ್ಪಿಟಲ್ ಹಾಕಿದ್ದೀರಾ, ಬಿಲ್ ನಾವು ಕಟ್ತೀವಿ, ಕಾಪಾಡ್ತೀವಿ ಅನ್ನೋ ನಂಬಿಕೆ ತಾನೆ ನಮಗೆ. ಅವಳು ಯಾಕೆ ಕಟ್ತಾಳೆ ಅಂದರೆ ಅವಳಿಗೆ ನಿಮ್ಮೇಲೆ ನಂಬಿಕೆ ಇಲ್ಲ ಅಂತ ತಾನೆ. ಮೇಡಮ್ ಇಲ್ಲ, ಅವಳು ನೋಡಿ ಅವಳು ಅಕ್ಕ ಅಂತಾಳೆ, ಹೋಗೇ ಹೊರಗಡೆ ಅಂತ. ಇವನ್ನೆಲ್ಲ ಕಳಿಸ್ಬಿಟ್ಟು ಎಲ್ಲ ಆಯಿತು. ನನ್ನ ಎಳೆ ಮಗಳು ನಿಂತಿದ್ಲು, ನಿಂತು ಅಪ್ಪ 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 ಅಂತಾನೆ ನಿಂತಿದ್ಲು ಅವಳಿಗೆ. ನಾನಂದೆ, ಮಗು, ದೇರ್ ಇಸ್ ನೋ ಪಾಯಿಂಟ್ ಇನ್ ಕ್ರೈಮ್, ಟ್ರೈ ಟು ಸ್ಟ್ಯಾಂಡ್ ನೆಕ್ಸ್ಟ್ ಯು ಪಾಸಿಟಿವ್. ಹೌದಮ್ಮ, ಯು ಆರ್ ಟಾಟ್ ಮೀ ಹೌ ಟು ಬಿ ಅ ಪಾಸಿಟಿವ್ ಪರ್ಸನ್, ಬಿ ಪಾಸಿಟಿವ್. ನಾನು ಹೇಳ್ತೀನಿ, ನಾಟ್ ಯುವರ್ ಬ್ಲಡ್ ಗ್ರೂಪ್, ಆ್ಯಟಿಟ್ಯೂಡ್, ಬಿ ಪಾಸಿಟಿವ್ ಅಂತ ಮಾಡಿಕೊಂಡು ಕಾಲಿಂಗ ಇಟ್ಕೊಂಡೆ ನಿಂತಿದ್ಲು. ಸ್ವಲ್ಪ ಹೊತ್ತಾದಮೇಲೆ ಅವರು BP ಸರಿ ಹೋಯಿತು. ಹಾರ್ಟ್ ಬೀಟರ್ಸ್ ಕಮ್ ಬ್ಯಾಕ್ ಟು 89, 90 ಬರ್ತಾಯಿದೆ. ಆವಾಗ ಹೊರಗಡೆ ನಾನು ಮಾತಾಡ್ತಾ ನಿಂತಿದ್ದೆ, ಏನೇನು ರೂಮ್ ಬೇಕು ಅದು ಇದೆಲ್ಲ. ಅಮ್ಮ ಅಪ್ಪ ಇಸ್ ಬಿಕಮ್ ಬೆಟರ್, ಕಮ್ ಆ್ಯಂಡ್ ಟಾಕ್ ಅಂತ. ಮೆತ್ತಿಗೆ ಹೋದೆ, ಪಕ್ಕದಲ್ಲಿ ಹೋಗ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು, ಯೋ ಸ್ವಾಮಿ ಅಂದೆ. ಸುಮ್ಮನೆ ಹಂಗೆ ಮುದ್ದಾಗಿ ಕರಿತೀವಲ್ಲ, ಅಪ್ಪ ಅಂತೀವಿ, ಯೋ ಸ್ವಾಮಿ ಅಂದೆ. ಹಿಂಗೆ ಮುಟ್ಟಿದೆ ರೀ ನಾನು, ಹಾರ್ಟ್ ಬೀಟು 65 ಹೋಯ್ತು. ಆ ಡಾಕ್ಟ್ರಿಗೆ ನೋಡಿಬಿಟ್ಟು ಅಂದ. ನಾನು ನರ್ಸನ್ನೆಲ್ಲ ನೋಡಿಬಿಟ್ಟು ನಾನು, ಯೋ ಏನಪ್ಪ ಇದು, ನಾನು ಮುಟ್ಟಿದ್ರೆ ನಿನಗೆ ಹಂಗೋಗುತ್ತೆ, ನರ್ಸ್ ಮುಟ್ಟಿದ್ರೆ 90ಗೆ ಹೋಗುತ್ತಾ ನಿನಗೆ ಅಂದೆ. ಮತ್ತೆ ಮೆತ್ತಿಗೆ ಹೋಗ್ತಾನೆ ಇತ್ತು. ಆಮೇಲೆ ಆ ಡಾಕ್ಟ್ರು ಫೈಲೆಲ್ಲ ಹಾಕ್ಬಿಟ್ಟು ನರ್ಸು ಡಾಕ್ಟ್ರು ಎಲ್ಲರೂ ನಗೋಕ್ಕೆ ಶುರು ಮಾಡಿಬಿಟ್ರು. ಇದುವರೆಗೂ ನನಗೆ ಅರ್ಥ ಆಗ್ತಾಯಿಲ್ಲ. ಮೊನ್ನೆ ಮಾತಾಡೋವಾಗಲೂ ಬೆಳಗ್ಗೆ ಕಾಫಿ ಕುಡಿಯೋವಾಗ ನಮ್ಮಿಬ್ಬರು ಒಂದು 6 o'clockಯಿಂದ 7:15 ತನಕ ಇಬ್ಬರು ಮಾತಾಡ್ತಾ ಇರ್ತೀವಿ. ವಂಡರ್ಫುಲ್ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ನಮ್ಮಿಬ್ಬರದು. ನನಗೆ ಇದಕ್ಕೊಂದು ಉತ್ತರ ಹೇಳಬೇಕು, ಸಾಯೋಕ್ಕೆ ಮುಂಚೆ ನೀನು ಹೇಳಲೇಬೇಕು. ನೀನು ಸಾಯೋಕ್ಕೆ ಮುಂಚೆನಾದರೂ ಸರಿ, ನಾನು ಸಾಯೋಕ್ಕೆ ಮುಂಚೆನಾದರೂ ಸರಿ. ನಿನಗೆ ಸರಿಯಾಗಿತ್ತು ಪಲ್ಸು, ನಾನು ಮುಟ್ಟಿದ ತಕ್ಷಣ ಯಾಕೆ 65 ಹೋಯ್ತು? ಭಯ ಕಣೆ. ನೀನು ನನ್ನನ್ನು ನೋಡಿ ಭಯತೀಯ ನನ್ನ ಮಗನೇ, ನೀನು ಎಂಥ ಇದು. ನನ್ನನ್ನು ಮದುವೆ ಆಗಬೇಕಾದ್ರೆ ನನ್ನನ್ನು ನೋಡಿ ಭಯ ಪಡೋರು ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ. ನೀನು ಯಾತಕ್ಕೆ ಹಂಗೆ ಬಂತು ಅಂತ. ನೋ, ಐ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್. ಒಂದು ಕೆಲಸ ಮಾಡು, ನೈಟ್ ಮಲಗೋವಾಗ ಗೋ ಬ್ಯಾಕ್ ಟು ದಟ್ ಲೆವೆಲ್, ಟ್ರೈ ಟು ರಿಕಲೆಕ್ಟ್ ಏನಾಯಿತು ಆವಾಗ ಟೈಮಲ್ಲಿ ಏನಿತ್ತು. ಸುಮ್ಮನೆ ನೀನು ನನಗೆ ಉತ್ತರ ಹೇಳಲೇಬೇಕು ಅಂತ ಈಗ ಚಾಲೆಂಜ್ ಕೊಟ್ಟು ಬಂದಿದ್ದೀನಿ. ಲೈಫನ್ನ ನಾವು ಅಯ್ಯೋ ಅಂತ ಹೆದರ್ಬಿಟ್ರೆ 1 ನಿಮಿಷ ತಡ ಅಂತ ಹಳ್ಳಕ್ಕೆ ಬಿದ್ದುಬಿಡ್ತೀವಿ. ಏನಾಗಿದೆ? 4 ಕಾಲಲ್ಲಿರೋ ಜೀವಗಳೇ ಧೈರ್ಯವಾಗಿದೆ. ಅದಕ್ಕಿಂತ ದೊಡ್ಡವರಲ್ವ ನಾವು? ಮಿಕ್ಕಿದ್ದೆಲ್ಲ ಹಿಂಗೆ ಬೆಳೆಯುತ್ತೆ, ನಾವು ಹಿಂಗೆ ತಾನೇ ಬೆಳೆಯೋದು. ಹಿಂಗೆ ಬೆಳೆಯೋ ನಮಗೆ ಸ್ವಲ್ಪ ಬುದ್ಧಿ ಜಾಸ್ತಿ ಇರಬೇಕು ಬೇಡವೋ, ಧೈರ್ಯನೂ ಇರಬೇಕು ಬೇಡವೋ? ಅದನ್ನು ಹ್ಯಾಪಿಯಾಗಿ ತೊಗೋತಾ ಹೋಗಬೇಕು, ರೆಬಲ್ ಆಗಿ ತೊಗೋತಾ ಹೋಗಬೇಕು. ಹೆದರ್ಬಿಟ್ರೆ ಹೆದರ್ಸೋಕ್ಕೆ ಭಾಳ ಜನ ಇದ್ದಾರೆ. ಈ ಪ್ರಕೃತಿನೇ ಹೆದರಿಸ್ಬಿಡುತ್ತೆ ನಮ್ಮನ್ನು. ಇದನ್ನು ನಾನು ಈ ಒಂದು ಮ್ಯಾಟರ್ನ ಸ್ವಲ್ಪ ರಾಜ್ಕುಮಾರ್ ಸರ್ ಹತ್ರ ಭಾಳನೇ ಕಲ್ತಿದ್ದೀನಿ. ಅವ್ರು ಹೇಳ್ತಾರೆ, ಫ್ಯಾಮ್ಲಿಯಲ್ಲಿ ಇದೆಲ್ಲ ನಡೆಯುತ್ತೆ, ಹೆದರ್ಬಿಟ್ರೆ ನೋವು, ನಲಿವು, ದುಡ್ಡಿಲ್ಲ, ಅದು ಇದು ಅಂತ ನಾವು ಏನಾದ್ರು ಹಿಂಗೆ ಅಂದ್ಬಿಟ್ರೆ ಎಲ್ಲ ಹಂಗೆ ಎಳೆದು ಬಿಡುತ್ತೆ ನಮ್ಮನ್ನು. ನೋಡೋಣ ಬಿಡಿ ಅಂತ ಹೋಗ್ಬಿಟ್ರೆ ಅದು ಇವ್ರನ್ನೇನು ಮಾಡೋಕ್ಕಾಗಲ್ವಾ, ಸರಿ ಬೇಡಪ್ಪ ಅಂತ ಅದೇವಾ ಹೋಗ್ಬಿಡುತ್ತೆ ಅಷ್ಟೇ ಅಂತಾರೆ. ಇದೆಲ್ಲ ಇವ್ರು ಹೇಳ್ಕೊಟ್ಟಿದ್ದು ಪಾಠಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.